ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಆಲ್ರೆಡಿ ಶುರುವಾಗಿದೆ. ಸೊ ಶುರುವಾದಮೇಲೆ ಮೊದಲನೇ ವಾರದ ಒಂದು ಹೊರಗಡೆ ಹೋಗುವಂತಹ ಅಭ್ಯರ್ಥಿ ಯಾರಾಗಿರಬಹುದು, ಹಾಗೆ ಆ ಒಂದು ಸ್ಪರ್ಧಿ ಯಾರು ಅನ್ನುವಂತಹ ಕುತೂಹಲ ತಮ್ಮೆಲ್ಲರಲ್ಲೂ ಇರಬಹುದು. ಹಾಗೆಯೇ ತುಂಬ ಜನಕ್ಕೆ ಆಲ್ರೆಡಿ ಸೇಫ್ ಆಗಿರುವಂತಹ ಸ್ವಲ್ಪ ಜನ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ಗೊತ್ತಾಗಿದೆ. ಆದರೆ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರುವ ಒಬ್ಬ ವ್ಯಕ್ತಿ ಹೊರಗಡೆ ಹೋಗಬೇಕು ಅಂತಂದರೆ ಅದು ಬಂದು ಲಾಯರ್ ಜಗದೀಶ್ ಅಂತಲೇ ಹೇಳ್ಬೋದು ಅಲ್ವಾ. ಹಾಗೆ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿನ ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಮೊದಲ ಸ್ಪರ್ಧೆ ಯಾರಾಗಿರಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಕುತೂಹಲದ ಮಾತುಗಳು ನಡೀತಾನೆ ಇದೆ. ಮೊದಲ ವಾರದ ಕಿಚ್ಚನ ಪಂಚಾಯಿತಿ ಮುಕ್ತಾಯ ಆಗಿದ್ದು, ಇಂದು ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಬರಲಿದ್ದಾರೆ ಎಂಬುದರ ಬಗ್ಗೆ ನಾವು ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದೀವಿ. ಹಾಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಾರೆ ಬಹುತೇಕ ಎಲ್ಲ ಆಟಗಾರರು ಅಗ್ರೆಸಿವ್ ಆಗಿಯೇ ಆಡಲು ಶುರು ಮಾಡಿದ್ರು. ಈ ಇಂದಿನ 10 ಸೀಸನ್ಗೆ ಅಂದರೆ 9ನೇ ಎಪಿಸೋಡ್ನಿಂದಲೂ ಕಾಣಿಸುತ್ತಿದ್ದ ವಾತಾವರಣ ಮೊದಲನೇ ವಾರದಿಂದಲೇ ಶುರುವಾಗಿತ್ತು. ಸ್ವರ್ಗ ಮತ್ತು ನರಕವಾಸಿಗಳೆಂದು ಮನೆ 2 ಭಾಗ ಆಗಿದ್ದು, ಮೊದಲ ಎಪಿಸೋಡ್ನಿಂದಲೇ ವೀಕ್ಷಕರನ್ನ ಬಿಗ್ ಬಾಸ್ ಆಕರ್ಷಿಸುತ್ತಿದೆ. ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡ್ತೀನಿ ಎಂದಿದ್ದ ಜಗದೀಶ್ಗೆ ಕಿಚ್ಚ ಸುದೀಪ್ ಸಖತ್ ಕ್ಲಾಸ್ನ ತಗೊಂಡಿದ್ರು. ಹಾಗೆಯೇ ಗೌತಮಿ ಜಾಧವ್, ಶಿಶಿರ್ ಶಾಸ್ತ್ರಿ, ಯಮುನಾ, ಹಂಸ, ಭವ್ಯ, ಲಾಯರ್ ಜಗದೀಶ್, ಮಾನಸ, ಮೋಕ್ಷಿತಾ ಮತ್ತು ಚೈತ್ರಾ ಕುಂದಾಪುರ್ ನಾಮಿನೇಟ್ ಆಗಿದ್ದಾರೆ. ಹಂಸ ಮೊದಲ ವಾರದ ಕ್ಯಾಪ್ಟನ್ ಆಗಿರೋದ್ರಿಂದ ಸೇಫ್ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗೆ ಮೊದಲು ಧರ್ಮ ಕೀರ್ತಿರಾಜ್, ಮೋಕ್ಷಿತಾ, ಗೌತಮಿ ಜಾಧವ್ ಮನೆಯಲ್ಲಿ ಹೆಚ್ಚು ಕಾಣಿಸ್ಕೊಳ್ತಿಲ್ಲ, ತಮ್ಮ ಆಟವನ್ನು ಆರಂಭಿಸಬೇಕು ಅಂತ ಸಲಹೆಯನ್ನು ಸುದೀಪ್ ಸರ್ ಅಂತೂ ಮೊದಲ ವಾರದಲ್ಲೇ ಕೂಡ ಹೇಳಿದ್ದಾರೆ. ಮೊದಲ ಕಿಚ್ಚನ ಪಂಚಾಯಿತಿಯಲ್ಲಿ ಬಹುತೇಕ ಸ್ಪರ್ಧಿಗಳಿಗೆ ತಾವೇನು ಮಾಡ್ತಿದ್ದೇವೆ ಎಂಬುದರ ಬಗ್ಗೆ ಗೊತ್ತಾಗಿದೆ. ಮನೆಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಮೀರಿ ನಿಮಗೆ ನೀವೇ ಸವಾಲುಗಳನ್ನು ಹಾಕಿಕೊಳ್ಳಿ. ಎಲ್ಲರೂ ನಿಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಬಂದಿದ್ದೀರಿ. ನಿಮ್ಮ ಸಾಮರ್ಥ್ಯವನ್ನು ಇನ್ನೂ ಅಭಿವೃದ್ಧಿ ಮಾಡಿಕೊಳ್ಳುವ ಅವಕಾಶಗಳು ನಿಮಗೆಲ್ಲರಿಗೂ ಇದೆ. ಹಾಗಾಗಿ ಅದನ್ನು ಬಳಸಿಕೊಳ್ಳಿ ಎಂದು ಸಲಹೆಯನ್ನು ಕೂಡ ಸುದೀಪ್ ಸರ್ ಅವರು ಕೊಟ್ಟಿದ್ದಾರೆ. ಶನಿವಾರದ ಸಂಚಿಕೆಯಲ್ಲಿ ಭವ್ಯಗೌಡ, ಗೌತಮಿ ಮತ್ತು ಮಾನಸ ಸೇಫ್ ಆಗಿದ್ದಾರೆ. ಭಾನುವಾರದ ಸಂಚಿಕೆಯಲ್ಲಿ ಶಿಶಿರ್, ಹಂಸ, ಯಮುನಾ, ಶ್ರೀನಿಧಿ, ಲಾಯರ್ ಜಗದೀಶ್, ಮೋಕ್ಷಿತಾ ಮತ್ತು ಚೈತ್ರಾ ಕುಂದಾಪುರ್ ಉಳಿದಿದ್ದು, ಇವರಲ್ಲಿ ಯಾರು ಹೊರಗೆ ಬರುತ್ತಾರೆ ಎಂಬುದರ ಬಗ್ಗೆ ಕುತೂಹಲ ಮನೆ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಮುನಾ, ಶ್ರೀನಿಧಿ ಹೆಸರು ಕೇಳಿ ಬರುತ್ತಿದ್ದು, ಆದರೆ ಕೆಲವರು ಮೋಕ್ಷಿತಾ ಮನೆಯಿಂದ ಹೊರಗೆ ಬರಬೇಕು ಎಂದು ಕಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಮೊದಲನೇ ವಾರಕ್ಕೆ ಜಗದೀಶ್ ತುಂಬ ಕಿರಿಕಿರಿಯನ್ನುಂಟು ಮಾಡಿದ್ದು, ಆದರೂ ಅವರು ಕೂಡ ಬಂದರೂ ತುಂಬಾ ಸೂಕ್ತ ಅಂತ ಹೇಳಿ ಕೆಲವೊಬ್ಬರು ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಒಂದು 3 ಜನದ ಮಧ್ಯೆ ತುಂಬಾ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ವಾರ ಆಚೆ ಬರುವಂಥ ಸ್ಪರ್ಧಿ ಯಾರಾಗಿರಬಹುದು ನಿಮ್ಮ ಪ್ರಕಾರ ಯಾರು ಆಚೆ ಬಂದರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ, ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು. ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.